ಭಾಗ್ಯ ತಾಂಡವ್ ಮದುವೆ ಮಂಟಪ ರೆಡಿ ಆಗಿದೆ. ಇಲ್ಲಿ ಭಾಗ್ಯಗೆ ಬಳೆ ಕೊಟ್ಟಾಗ ಆ ಒಂದು ಚಿನ್ನದ ಬಳೆಗಳನ್ನ ಭಾಗ್ಯ ಹಾಕೊಳ್ಳಿಲ್ಲ. ಇದರಿಂದಾಗಿ ತಾಂಡವ್ ಕೆಂಡ ಕಾರ್ತಾರ, ನಾನು ಕೊಟ್ಟಂತ ಚಿನ್ನದ ಬಳೆಗಳನ್ನ ಹಾಕೊಳ್ಳಿಲ್ವಲ್ಲ ಅಂತ. ಆದರೆ ನಂತರ ನನಗೆ ಮನಸ್ಸಿಂದ ಕೊಟ್ಟಂತಹ ಬಳೆಗಳೇ ಇಷ್ಟ ಆಗೋದು ಅಂತ ಹೇಳಿ ಆದಿ ಕೊಟ್ಟ ಗಾಜಿನ ಬಳೆಗಳನ್ನೇ ಹಾಕೋತಾಳೆ. ಇದರಲ್ಲಿ ಸಿಗ್ನಲ್ ಪಾಸ್ ಆಗ್ತದೆ, ಯಾವುದೇ ಕಾರಣಕ್ಕೂ ನನ್ನ ಬದುಕಲ್ಲಿ ನೀ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಪಾಪ ತಾಂಡವ್ಗೆ ಅದು ಅರ್ಥ ಆಗ್ತಾನೆ ಇಲ್ಲ. ನನ್ನ ಪ್ಲಾನ್ ಗೆಲ್ತಿದೆ, ನಾನು ಗೆಲ್ತಾ ಇದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲೇ ಇದ್ದಾರೆ ತಾಂಡವ್. ಈ ಕಡೆ ಮದುವೆ ಮಂಟಪದಲ್ಲಿ ಆಲ್ರೆಡಿ ತಾಂಡು ಬಂದು ಕುಳಿತುಕೊಂಡಿದ್ದಾರೆ. ಮನೆಯವರು ಎಲ್ಲರೂ ಕೂಡ ಭಾಗ್ಯನ ಮದುಮಗಳಾಗಿ ಅಲಂಕಾರ ಮಾಡಿಕೊಂಡು ಮದುವೆ ಮಂಟಪದೆಡೆಗೆ ಕರ್ಕೊಂಡು ಬರ್ತಿದ್ದಾರೆ. ಭಾಗ್ಯ ಕೂಡ ನಗ್ತಾನೆ ಮದುವೆಯ ಮಂಟಪನ ಪ್ರವೇಶ ಮಾಡೇ ಬಿಡ್ತಾರೆ. ಈ ಕಡೆ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ಹಸೆಮಣೆ ಮೇಲೆ ಕುಳಿತುಕೊಂಡಿದ್ದಾರೆ. ಆ ಕಡೆ ತನ್ವಿಯನ್ನು ತರಾಟೆಗೆ ತಗೊಂಡಿದ್ದಾರೆ. ನೀನೊಬ್ಳು ಸ್ವಾರ್ಥಿ ಆಗಿಬಿಟ್ಟೆ, ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ಲು, ಆದಿ ಅಂಕಲ್ ಜೊತೆ ಅಮ್ಮ ಚೆನ್ನಾಗಿರ್ತಿದ್ಲು, ಆದರೆ ಇನ್ನೂ ಅಮ್ಮ ನಗ್ನಗ್ತಾ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಖುಷಿಗೋಸ್ಕರ ಅಮ್ಮನ ಖುಷಿಯನ್ನೇ ಕಿತ್ಕೊಂಡವಳು ನೀನು ಅಂತ ಹೇಳ್ತಾರೆ. ಇದು ತನ್ವಿನ ಬಿಟ್ಟು ಬಿಡದಾಗೆ ಕಾಡ್ತದೆ. ಇದರ ನಡುವೆ ಇಲ್ಲಿ ತಾಂಡವ್ ಭಾಗ್ಯ ನನ್ನ ಕಪಿ ಮುಷ್ಟಿಗೆ ಸಿಗ್ತಾಳೆ, ಇನ್ನೇನು 3 ಗಂಟೆ ಆಗಿದ್ದೆ, ಇಲ್ಲಿ ಭಾಗ್ಯ ನನ್ನ ಒಂದು ಕಪಿ ಮುಷ್ಟಿಯ ಬಂದುಬಿಡ್ತಾಳೆ ಅನ್ನೋ ಒಂದು ಖುಷಿಯಲ್ಲಿ ತೇಲ್ತಿದ್ದಾರೆ. ಇತ್ತ ಕಡೆ ಪುರೋಹಿತರು ಕುಂಕುಮವನ್ನು ಇಡಿ ಅಂತ ತಾಂಡವ್ಗೆ ಹೇಳಿದಾಗ ಇಲ್ಲಿ ಭಾಗ್ಯಗೆ ಕುಂಕುಮವನ್ನು ಇಡ್ಲಿಕ್ಕೆ ಅಂತ ಹೇಳಿ ತಾಂಡವ್ ಹೋಗ್ತಾರೆ. ಆಗಲೇ ಕೊಡ್ತಾರೆ ಭಾಗ್ಯ ಅವರು ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಭಾಗ್ಯ ತಾಂಡವ್ ಕುಂಕುಮ ಇಡೋಕೆ ಬಂದಾಗ ತಾಂಡವ್ನನ್ನು ತಡೆದು ನಿಲ್ಲಿಸ್ತಾರೆ. ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಆ ಒಂದು ಕ್ಷಣದಲ್ಲೇ ಇಲ್ಲಿ ತಾಂಡವ್ನ ನೀಚ ಬಂಡವಾಳವನ್ನು ಭಾಗ್ಯ ಬಯಲು ಮಾಡ್ತಾರ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಜಸ್ಟ್ ಒಂದೇ ಡೋಸ್ ಕೊಡ್ತಾ ಇಲ್ಲಿ ಕೊನೆಗೆ ತಾಂಡವ್ನ ನೀಚ ಬಂಡವಾಳ ಏನು, ಅವನ ನೀಚ ಬಣ್ಣ ಏನು ಅನ್ನೋದನ್ನು ಕಳಚಿಡೋ ಕೆಲಸಕ್ಕೆ ಭಾಗ್ಯ ಮುಂದಾಗ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.